ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಕರೆಂಟ್ ಸಿಚುಯೇಷನ್ ಇವಾಗ ಏನಿದೆ ಅದ್ರ ಬಗ್ಗೆ ದೇವ್ರು ನಿಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ. ನೀವು ಯಾವ ದೇವ್ರನ್ನ ನಂಬಿದಿರೋ ಅವ್ರ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ, ಅಥವಾ ನೀವು ಗುರುಗಳನ್ನ ನಂಬಿದ್ರೋ ಅವ್ರ ಕಡೆಯಿಂದ, ಒಟ್ಟಲ್ಲಿ ನಿಮ್ಗೆ ಇವಾಗ ಏನು ಸಿಚುಯೇಷನ್ ನಡೀತಾ ಇದೆ, ಏನು ಪ್ರಾಬ್ಲಮ್ಸ್ ನಡೀತಾ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿನೆಸ್ ಇದೆ ಅಥವಾ ಒಂದು ಸ್ಯಾಡ್ನೆಸ್ ಇದೆ, ಏನೇ ಇದ್ರೂ ಅದಕ್ಕೆ ದೇವ್ರ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ರೀಡಿಂಗ್ ಇಷ್ಟ ಆದರೆ ಮರಿದಿರ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ನೋಡಿದ್ರೂ ಅದು ನಿಮಗೆ ರೆಸನೇಟ್ ಆಗುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡಿದಿರ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ಇಲ್ಲಿ ಒಂದು ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಜನ ಏನೋ ಒಂದು ಕಾಂಟ್ರಾಕ್ಟಲ್ಲಿದ್ದೀರಾ, ಸಪ್ರೇಟ್ ಆಗಿದ್ದೀರಾ, ನಿಮ್ಮ ಲವ್ ಲೈಫಲ್ಲಿ ಏನೋ ತೊಂದರೆ, ಸಪ್ರೇಷನ್ ಅಂತೂ ಕಾಣಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ ಅಂದರೆ ಇದು ನೋ ಕಾಂಟ್ಯಾಕ್ಟ್ ಅಂದಿದ ತಕ್ಷಣ ಲವರ್ಸ್ದೇ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ನಿಮ್ಮ ಬೆಸ್ಟ್ ಫ್ರೆಂಡ್ನ ಮಿಸ್ ಮಾಡ್ಕೊಳ್ತಾ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಯಾರನ್ನಾದ್ರೂ ನೀವು ಮಾತಾಡ್ಸ್ದಿರ ಕೋಪದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಮಾತು ಬಿಟ್ಟಿರ್ಬೋದು, ಆ ಥರನೂ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಏನು ಹೇಳ್ತಾ ಇದೆ ಅಂದರೆ ಏನೋ ಒಂದು ಕೋರ್ಟ್ ವಿಷಯದಲ್ಲಿ ನೀವು ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನೂ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನೀವು ನಿಮ್ಮ ಪರ್ಸನ್ ಬಗ್ಗೆ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಅಥವಾ ನಿಮ್ಮ ಪೇರೆಂಟ್ಸ್ ಬಗ್ಗೆ, ಹೆಲ್ತ್ ಬಗ್ಗೆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀರಾ. ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿಡಿ ಅಂತ. ಇನ್ನು ಇಲ್ಲಿ ಕೆಲವು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇದೆ. ಏನಂದರೆ ನೀವೇನಾದರೂ ಜಾಬ್ ಹುಡ್ಕೊಂಡು ಹೋಗ್ಬೇಕಾ, ಅಥವಾ ಮನೇಲೇ ಇರಬೇಕಾ, ಅಥವಾ ಏನಾದರೂ ಬೇರೆ ನೀವು ಓನಾಗಿ ಏನಾದರೂ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಇನ್ನು ಸ್ವಲ್ಪ ಜನ ಥರ್ಡ್ ಪರ್ಸನ್ದು ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ಪರ್ಸನ್ ನಿಮ್ಗೇನೋ ಒಂದು ಹೇಳಿರ್ತಾರೆ, ಈ ಥರ ಮಾಡ್ಕೊಡ್ತೀನಿ, ನಿಮಗೆ ಈ ಥರ ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ನೀವು ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ಅಂತ ಏನೋ ಒಂದು ಸಪೋರ್ಟಿವ್ ಅಥವಾ ಹೆಲ್ಪ್ ಅವ್ರ ಕಡೆಯಿಂದ ನಿಮ್ಗೆ ಬರಬೇಕಾಗಿದೆ. ಸೊ ಅದಕ್ಕೋಸ್ಕರ ಆ ಪರ್ಸನ್ನಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಅದು ಯಾವ ವಿಷಯನಾದರೂ ಆಗಿರ್ಬೋದು, ವೆಯ್ಟ್ ಮಾಡೋರ್ಗೆಲ್ಲರಿಗೂ ದೇವರು ನಿಮಗೆ ಒಂದು ಡೋರ್ ಅನ್ನೋದು ಓಪನ್ ಮಾಡಿಟ್ಟಿದ್ದಾರೆ. ಆ ಟೈಮ್ ನಿಮಗೆ ಬಂದೇ ಬರುತ್ತೆ, ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಇಲ್ಲಿ ಬಂದಿದೆ. ಆ್ಯಂಡ್ ಇಲ್ಲಿ ಮ್ಯೂಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲ ನಿಮ್ಮ ಹತ್ರನೇ ಇದೆ. ಒಂದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಏನೇ ಇರಲಿ. ಬಟ್ ಇವಾಗ ಸದ್ಯಕ್ಕೆ ನಿಮಗೆ ಡಾರ್ಕ್ ಡೇಸ್ ನಡೀತಾ ಇರೋದ್ರಿಂದ, ಡಾರ್ಕ್ ಟೈಮ್ ನಿಮ್ಮ ಲೈಫಲ್ಲಿ ನಡೀತಾ ಇರೋದ್ರಿಂದ ನೀವು ಆ ಡಾರ್ಕ್ನೆಸ್ನೇ ನೀವು ಫೀಲ್ ಮಾಡ್ತಾ ಇದ್ದೀರಾ, ಅದನ್ನು ಮಾತ್ರ ನೋಡ್ತಾ ಇದ್ದೀರಾ. ಈ ಲೈಟ್ ಟೈಮ್ನ ನೀವು ನೋಡ್ತಾ ಇಲ್ಲ. ಆದಷ್ಟು ಬೇಗ ನಿಮ್ಮ ದಾರಿ ಕ್ಲಿಯರ್ ಆಗುತ್ತೆ. ಅದು ಲೈಟ್ ಏನಿದೆ ಅಲ್ಲಿಗೆ ನೀವು ನೋಡೋ ಟೈಮ್ ಕೂಡ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ನಿಮ್ಮ ಕೈಯಲ್ಲೇ ಇತ್ತು, ನೀವೇ ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದೀರಿ, ಇದನ್ನೆಲ್ಲ ನೀವೇ ಚೇಂಜ್ ಮಾಡ್ಬೋದಿತ್ತು, ತುಂಬ ಟೈಮ್ ವೇಸ್ಟ್ ಮಾಡಿದೆ, ಟೈಮ್ ಲೇಟ್ ಆಯಿತು ಅಂತಲೂ ನೀವು ಅಂದ್ಕೊಳ್ತೀರಾ. ಸ್ವಲ್ಪ ಜನಕ್ಕೆ ಅದು ಸಾಧ್ಯ ಇರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಅದು ಥರ್ಡ್ ಪರ್ಸನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಫೈನಲ್ ಆಗಿ ದೇವರು ನಿಮಗೆ ಆ ದಾರಿನೆಲ್ಲ ಕ್ಲಿಯರ್ ಮಾಡಿ ನಿಮಗೆ ಒಂದು ಲೈಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಅಂತಿರ್ಬೋದು. ಮೀನ್ಸ್ ಲೈಟ್ ಪ್ಲೇಸ್ಗೆ ಅಂದರೆ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ, ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿ, ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸ ಆಗೋ ಥರ ಮಾಡ್ತಾರೆ. ಆ ಡೋರ್ಸ್ ಆಲ್ರೆಡಿ ಓಪನ್ ಮಾಡಿಟ್ಟಿದ್ದಾರೆ, ಆ ಟೈಮ್ ಬರಬೇಕು ಅಷ್ಟೇ. ಇನ್ನು ತುಂಬ ಜನ ಇಲ್ಲಿ ಪ್ರೇಯರ್ಸ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಮತ್ತು ದೇವಸ್ಥಾನಗಳಿಗೆ ಹೋಗೋದು, ಟೆಂಪಲ್ಸ್ಗೆ, ಚರ್ಚ್ಗೆ, ಮಸೀದಿಗೆ ಎಲ್ಲ ಹೋಗಿ ದೇವ್ರನ್ನ ತುಂಬ ಪ್ರೇಯರ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಗುಡ್, ಹಾಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ನೀವು ಆ ಥರ ಮಾಡಿರೋದ್ರಿಂದನೇ ನಿಮಗೆ ದೇವ್ರು ಕರುಣಿಸಿ ಆ ಡೋರ್ಸ್ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಇಷ್ಟು ದಿನ ಯಾರ್ಯಾರು ವೆಯ್ಟ್ ಮಾಡಿದ್ರೋ ಅವ್ರಿಗೆಲ್ಲ ಆ ವೆಯ್ಟಿಂಗ್ ಅನ್ನೋದು ಎಂಡ್ ಅನ್ನೋದು ಬರ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ಹಣಕಾಸಿನ ವಿಷಯವಾಗಿ ಟ್ಯಾಪ್ ಆಗಿದ್ದೀರಾ, ನಿಮ್ಮನ್ನು ನೀವು ಕಟ್ಟಾಕ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ನೀವು ತಗೊಳ್ಳೋದಕ್ಕೆ ಏನೋ ಒಂದು ನಿಮ್ಮನ್ನು ಅಡೆ ಮಾಡ್ತಾ ಇದೆ, ಅಂದರೆ ಅಡ್ಡಿ ಮಾಡ್ತಾ ಇದೆ ನಿಮ್ಮನ್ನ ಅಂತ ಕಾಣಿಸುತ್ತೆ. ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ದುಡ್ಡಿನ ವಿಷಯವಾಗಿ ತುಂಬ ಚಿಂತೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಸ್ವಲ್ಪ ಜನ. ಇನ್ನು ಸ್ವಲ್ಪ ಜನಕ್ಕೆ ಪ್ರೆಸೆಂಟ್ ಇರೋ ಜಾಬಲ್ಲಿ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ, ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಏನೋ ಅವ್ರ ಕೆಲಸ ಅಥವಾ ಅವ್ರ ಪೇ ಅಥವಾ ಅವರು ಎನ್ವೈರಾನ್ಮೆಂಟು ಅದೇನು ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ಜಾಬ್ ಚೇಂಜ್ ಮಾಡೋಣ, ಇಲ್ಲ ಅವರೇ ಓನಾಗಿ ಏನಾದರೂ ಮಾಡೋಣ ಅನ್ನೋ ಯೋಚನೆಯಲ್ಲೂ ಇದ್ದಾರೆ. ದಿನ ಆಫೀಸ್ಗೆ ಹೋಗ್ಬೇಕಂದ್ರೆ ಅವ್ರು ಬೇಜಾರು ಮಾಡ್ಕೊಂಡೇ ಹೋಗ್ತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಹೋಗ್ಬೇಕಲ್ವಾ, ಇನ್ನು ಬೇರೆ ಪರಿಸ್ಥಿತಿ ತುಂಬ ಕಮಿಟ್ಮೆಂಟ್ಸ್ ಇದೆ, ಅದಕ್ಕೋಸ್ಕರನಾದರೂ ಆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ 3 ನಂಬರ್ ಜಾಸ್ತಿ ಬಂದಿರೋದ್ರಿಂದ ಮೇ ಬಿ ನಿಮಗೆ ಒಂದು 3 ಮಂತ್ಸಲ್ಲಿ ಅಥವಾ 3 ವೀಕ್ಸಲ್ಲಿ ನಿಮಗೆ ಏನಾದರೂ ಒಂದು ದಾರಿ ಕಾಣಿಸ್ಬೋದು. ನೀವು ಇಷ್ಟು ದಿನ
ಏನು ಪ್ರೇಯರ್ ಮಾಡಿದ್ದೀರಾ ದೇವ್ರ ಹತ್ರ, ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ಆ್ಯಂಡ್ ಇಲ್ಲಿ ನೀವು ಏನು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ಅದು ನಿಮಗೆ ಮಾತ್ರ ಗೊತ್ತು. ನೀವೆಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಸೈಲೆಂಟ್ ಆಗಿದ್ದೀರಾ, ನೀವು ಹೊರಗಡೆ ಕಾಣಿಸೋದಿಲ್ಲ. ನೀವು ಏನಕ್ಕೋಸ್ಕರ ಅಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೊರಗಡೆ ಕಾಣಿಸೋದಿಲ್ಲ. ಬಟ್ ನೀವು ಅಷ್ಟು ಸೈಲೆಂಟಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಡೋಂಟ್ ವರಿ ಅಂತ ಹೇಳ್ತೀನಿ, ಅದೆಲ್ಲ ಎಂಡ್ ಅಪ್ ಆಗುತ್ತೆ, ನಿಮ್ಮ ವೆಯ್ಟಿಂಗ್ ಎಂಡ್ ಅಪ್ ಆಗುತ್ತೆ, ನಿಮ್ಮ ದಾರಿ ಎಲ್ಲ ಕ್ಲಿಯರ್ ಆಗುತ್ತೆ, ನಿಮ್ಗೆ ಒಳ್ಳೆ ದಾರಿ ತೋರಿಸ್ತಾರೆ ದೇವರು ಅಂತ ಹೇಳ್ತೀನಿ. ಇನ್ನೊಂದು, ಯಾರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ನಿಮ್ಮ ವೀಕ್ನೆಸ್ನ ಅಡ್ವಾಂಟೇಜಾಗಿ ತಗೊಂಡು ಅವ್ರು ಯಾರು ನಿಮ್ಮನ್ನು ಬಿಟ್ಟೋಗಿರ್ತಾರೋ ಅವ್ರಿಗೆಲ್ಲ ಒಂದು ನೀವು ಲಯನ್ ರೂಪದಲ್ಲಿ ಅವ್ರಿಗೊಂದು ಆನ್ಸರ್ ಕೊಡ್ತೀರಾ ಅಂತ ಹೇಳ್ಬೋದು. ಮೀನ್ಸ್ ಲಯನ್ಗಿರೋ ಆ್ಯಟಿಟ್ಯೂಡ್ ಥರ ನೀವು ಒಂದು ಒಳ್ಳೆ ಲೈಫಲ್ಲಿ ಒಂದು ಒಳ್ಳೆ ಸ್ಟೇಜ್ಗೆ ಹೋಗಿ ಅವ್ರಿಗೆ ಆನ್ಸರ್ ಕೊಡ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ ನೀವು ಇದುವರೆಗೂ ಏನಿದ್ರಿ ಅಥವಾ ಇವಾಗ ಇದ್ದೀರಾ, ಮುಂದಕ್ಕಿರೋದು ಲಾಯಲ್ ಆಗೇ ಇರ್ತೀರಾ, ಹಾನೆಸ್ಟಿ ಆಗಿದ್ದೀರಾ ಅಂತ ಹೇಳ್ಬೋದು. ಸೊ ಇದು ನಿಮ್ಮ ಒಳ್ಳೆ ಗುಣ, ಒಳ್ಳೆ ಆ್ಯಕ್ಷನ್ಸ್, ಅದು ಕರ್ಮ ಏನಂತೀವಿ, ಅದೆಲ್ಲ ಇವಾಗ ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು. ನೀವು ಮಾಡಿರೋ ಒಳ್ಳೆ ವಿಷಯಗಳು, ಒಳ್ಳೆ ಕೆಲಸಗಳಿಂದ ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಇವಾಗ ಬಂದಿರೋ ಟೈಮು ಹಾಗೆ ಇದೆ, ನಿಮ್ಮ ನೆಕ್ಸ್ಟ್ ಎಲ್ಲ ಆಗೋದೆಲ್ಲ ಒಳ್ಳೆಯದೇ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಯಾರು ಕೋರ್ಟ್ ಕೇಸಲ್ಲಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಫೈನಲ್ ಸಕ್ಸಸ್ ನಿಮಗೆ ಸಿಗೋದು. ಇನ್ ಬಿಟ್ವೀನ್ ತುಂಬ ಇಂಬ್ಯಾಲೆನ್ಸ್ ಎಲ್ಲ ನೀವು ನೋಡ್ಬೋದು, ಬಟ್ ಸ್ಟಿಲ್ ಫೈನಲ್ ಸಕ್ಸಸ್ ಬಂದು ನಿಮ್ಮದೇ ಆಗುತ್ತೆ. ಆ್ಯಂಡ್ ಇನ್ನು ಯಾರು ಪರ್ಸನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ಲ ಅಂತ ನೋಡೋದಾದರೆ, ಇಲ್ಲಿ ಟವರ್ ಕಾರ್ಡ್ ಬಂದಿರೋದ್ರಿಂದ 50-50 ಆನ್ಸರ್ ಅಂತ ಹೇಳ್ಬೋದು. ಮೀನ್ಸ್ ನಿಮ್ಮ ಮಧ್ಯೆ ತುಂಬ ಜಗಳಗಳಾಗಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ನೆಕ್ಸ್ಟ್ ಒಬ್ರನ್ನೊಬ್ರು ಮುಖ ನೋಡ್ಕೋಬಾರ್ದು, ಫೇಸ್ ನೋಡ್ಕೋಬಾರ್ದು ಅನ್ನೋ ಲೆವೆಲ್ಗೆ ನೀವು ಮಾಡ್ಕೊಂಡಿರ್ತೀರಾ ಜಗಳ ಅಂತ ಹೇಳ್ಬೋದು. ಸೊ ಅದರಿಂದ ಅದು 50-50 ಚಾನ್ಸಸ್ ಇರುತ್ತೆ ನಿಮ್ಮ ಲೈಫಲ್ಲಿ ಆ ಪರ್ಸನ್ ಬರಬಹುದು ಅಥವಾ ಬರ್ದಿರನೂ ಇರಬಹುದು. ಇನ್ನು ಯಾರ್ಯಾರು ಫೈನಾನ್ಷಿಯಲ್ ಆಗಿ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ ಅವ್ರಿಗೇನಂದರೆ ನ್ಯೂ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು, ಅಥವಾ ನ್ಯೂ ಜಾಬ್ ಅಥವಾ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ನೀವು ಹೊಸ ಕೆಲಸನೂ ಸಿಗ್ಬೋದು. ಆ್ಯಂಡ್ ಇನ್ನು ಯಾರು ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಬರೀತಾ ಇದ್ದೀರಾ ಅವ್ರಿಗೆ ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇನ್ನು ಯಾರ್ಯಾರು ಲವರ್ಸ್ ಇದ್ದೀರಾ, ಪಾರ್ಟ್ನರ್ಸ್ ಇದ್ದೀರಾ, ಮ್ಯಾರಿಡ್ ಪರ್ಸನ್ಸ್ ಇದ್ದೀರಾ ಅವ್ರಿಗೆ ಹೇಗಿದೆ ಅಂದರೆ ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಪ್ರೀತಿ ಮತ್ತು ಟೈಮ್ನ ತುಂಬ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ. ತುಂಬ ಸೆಲೆಬ್ರೇಷನ್ಸ್ ಇಬ್ಬರು ಒಟ್ಟಿಗೆ ಅಟೆಂಡ್ ಮಾಡೋದು ಕಾಣಿಸ್ತಾ ಇದೆ. ನೀವಿಬ್ಬರು ಹೊರಗಡೆ ಮೀಟ್ ಆಗೋದು ಅಥವಾ ಟ್ರಿಪ್ಸ್ಗೆ ಹೋಗೋದು ಅದೆಲ್ಲ ಕಾಣಿಸ್ತಾ ಇದೆ. ಸೊ ಇದರಿಂದ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಯಾರ್ಯಾರು ಸಿಂಗಲ್ ಇದ್ದೀರಾ, ಯಾರು ಒನ್ ಸೈಡ್ ಲವ್ ಮಾಡ್ತಾ ಇದ್ದೀರಾ ಅವ್ರಿಗೆ ನಿಮ್ಮ ಲೈಫಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ನಡೆಯುತ್ತೆ ಅಂತ ಹೇಳ್ಬೋದು. ನೀವು ವೆಯ್ಟ್ ಮಾಡಿರೋ ಕ್ಷಣಗಳೆಲ್ಲ ಮುಗಿಯುತ್ತೆ. ಇಷ್ಟು ದಿನ ವೆಯ್ಟ್ ಮಾಡಿದ್ದೆ ಸಾಕು, ಅದು ವೆಯ್ಟಿಂಗ್ ಅನ್ನೋದೇ ಎಂಡ್ ಆಗ್ತಾ ಇದೆ. ನೀವೇನು ಅಂದ್ಕೊಂಡಿದ್ದೀರೋ ಅದು ಸಿಗುತ್ತೆ. ನಿಮ್ಮ ಇಷ್ಟು ದಿನ ಇಲ್ಲಿ ಯಾರ್ಯಾರು ಬ್ರೇಕಪ್ ಆಗಿದ್ದೀರಾ ಅವ್ರಿಗೆ ಯಾರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಅದೆಲ್ಲ ಹೀಲ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಿಮ್ಮ ವೆಯ್ಟಿಂಗ್ ಎಂಡ್ ಆಗಿ ನೀವು ಅಂದ್ಕೊಂಡಿರೋ ಕೆಲಸ ಆಗೋ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ರೀಡಿಂಗ್ಸು ನಿಮಗೆ ಇಷ್ಟ ಆಗಿದೆ, ರೆಸೊನೇಟ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ರೀಡಿಂಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.